ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಈ ಬಿಸಿಲಿಗೆ ಕೂಲ್ ಆಗಿರುವಂತಹ ಮಟ್ಕಾ ಕುಲ್ಫಿ ತುಂಬಾ ಈಸಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗಬೇಕು, ಅಷ್ಟೇ ಕ್ರೀಮಿಯಾಗೂ ಕೂಡ ಇರುತ್ತೆ. ಇದರಲ್ಲಿ ಬಾದಾಮ್ ಫ್ಲೇವರನ್ನು ನಾನು ಕೊಟ್ಟಿದ್ದೀನಿ. ಬಾದಾಮಿ ಕುಲ್ಫಿಯನ್ನು ಮಾಡಿದ್ದೀನಿ. ಹಾಗೂ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಈ ಒಂದು ಕುಲ್ಫಿನ ಆರಾಮಾಗಿ ಮಾಡ್ಬೋದು. ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಈ ಒಂದು ಕ್ರೀಮಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಬಾದಾಮಿ ಕುಲ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/2 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಆದರೆ ಸಾಕು. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲಿ 1/2 ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಹಾಲು ಮೊದಲೇ ನಾನು ಗ್ಯಾಸನ್ನು ಆನ್ ಮಾಡಿಲ್ಲ, ಆಫ್ ಮಾಡೇ ಇಟ್ಟಿದ್ದೀನಿ. ಇದಕ್ಕೆ ಮಿಲ್ಕ್ ಪೌಡ್ರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಬಿಸಿ ನೀರಿಗೆ ಮಿಲ್ಕ್ ಪೌಡ್ರ್ ಹಾಕಿದ್ರೆ ಅದು ಗಂಟಾಗತ್ತೆ. ಆದ್ದರಿಂದ ತಣ್ಣಗಿರುವಂಥ ಹಾಲಿಗೆ ಈ ಒಂದು ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ನೀವು ಮನೆಯಲ್ಲಿ ಇರುವಂಥ ಹಾಲಿನ ಕೆನೆಯನ್ನು ಸಹ ಇಲ್ಲಿ ಸೇರಿಸ್ಕೋಬೋದು. ಇಲ್ಲ ಮಿಲ್ಕ್ ಮೇಡ್ ಇದೆ ಅಂದರೆ ಮಿಲ್ಕ್ ಮೇಡ್ ಕೂಡ ಇಲ್ಲಿ ನೀವು ಹಾಕ್ಬೋದು. ಇದಿಷ್ಟು ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನು ಈಸಿಯಾಗಿರುವಂಥ ಮಿಲ್ಕ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಕುಲ್ಫಿ ಗಟ್ಟಿಯಾಗೂ ಬರುತ್ತೆ ಹಾಗೂ ಟೇಸ್ಟಿಯಾಗೂ ಬರುತ್ತೆ. ಎರಡೂ ಕೂಡ ಈ ಒಂದು ಮಿಲ್ಕ್ ಪೌಡ್ರಿಂದ ಕೆಲಸ ಆಗುತ್ತೆ. ಆದ್ದರಿಂದ ಇಲ್ಲಿ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಾದಾಮಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಬಾದಾಮ್ ಪುಡಿ, ಮಿಲ್ಕ್ ಪೌಡ್ರ್ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಇದನ್ನು ಕಾಯಿಸ್ಕೊಳ್ಳೋಣ. ಚೆನ್ನಾಗಿ ಇವಾಗ ಹಾಲೆಲ್ಲ ರೆಡ್ಯೂಸ್ ಆಗಬೇಕು ಫುಲ್ಲು, ಹಾಗೆ ಗಟ್ಟಿಯಾಗಿ ಬರಬೇಕು. ನೀವು ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಅಂದರೆ ಬೇಕಿದ್ದರೆ ನೀವು ಇಲ್ಲಿಗೆ ಕಸ್ಟರ್ಡ್ ಪೌಡ್ರನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಳ್ಳೆ ಕಲರ್ ಬರುತ್ತೆ, ಹಾಗೆ ಸ್ವಲ್ಪ ಹೆಲ್ದಿಯಾಗೂ ಕೂಡ ಇರುತ್ತೆ. ಆದ್ದರಿಂದ ಬ್ರೌನ್ ಶುಗರ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಸಕ್ಕರೆ ಕೂಡ ಇಲ್ಲಿ ಹಾಕ್ಕೋಬೋದು. ಇಲ್ಲ ಅಂದರೆ ಲಾಸ್ಟ್ಗೆ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು. ಇಲ್ಲಿ ನಾನು ಸಕ್ಕರೆಯನ್ನು ಹಾಕಿದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಬಾಯ್ಲ್ ಬರ್ತಾ ಇದೆ. ಇವಾಗ ಇದು ಇನ್ನೂ ಕೂಡ ಬಾಯ್ಲ್ ಆಗಿ ಗಟ್ಟಿಯಾಗಬೇಕು. ಅದುವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಇದಕ್ಕೆ ನೀವು ಕಸ್ಟರ್ಡ್ ಪೌಡ್ರ್ ಕೂಡ ಸೇರಿಸ್ಕೋಬೋದು, ಅದು ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಬೇಕು. ಎಷ್ಟು ಗಟ್ಟಿಯಾಗಿ ಬಂದಿದೆ. ನಾವು ರಬಡಿ ಎಲ್ಲ ಮಾಡ್ತೀವಲ್ಲ, ರಬಡಿ ಅಥವಾ ಖೀರ್ ಮಾಡಿದಾಗ ಯಾವ ಥರ ಬರುತ್ತೋ ಅದೇ ರೀತಿಯಾಗಿ ಇದು ರಬಡಿ ಥರ ಆಗಿದೆ. ಇವಾಗ ಇದಕ್ಕೆ ನೀವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಗಟ್ಟಿಯಾಗಿ ಬರಬೇಕು. ಇದಕ್ಕೆ ಏಲಕ್ಕಿ ಪುಡಿ ಸಹ ನಾನು ಬಾದಾಮಿ ರುಬ್ಬಬೇಕಾದ್ರೆ ಆವಾಗಲೇ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ನೀವು ಇಲ್ಲ ಅಂದರೆ ಏಲಕ್ಕಿ ಪುಡಿ ಕೂಡ ಆಮೇಲೆ ಸೇರಿಸ್ಕೋಬೋದು, ಒಳ್ಳೆ ಫ್ಲೇವರಿಂದ ಬರುತ್ತೆ. ಅಥವಾ ವೆನಿಲಾ ಎಸೆನ್ಸ್ ಕೂಡ ಹಾಕ್ಬೋದು. ನಾನಿಲ್ಲಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇವಾಗ ಒಂದು ಮಟ್ಕ ಇದ್ದರೆ ಇದಕ್ಕೆ ಹಾಕ್ಕೋಬೋದು, ಇಲ್ಲ ಅಂದರೆ ಲೋಟ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಹಾಕ್ಕೋಬೋದು. ಅಥವಾ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಅದನ್ನು ಸಹ ಬಳಸ್ಬೋದು. ಇಲ್ಲಿ ನಾನು ಮಟ್ಕ ಇದೆ ಅದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಮಟ್ಕವನ್ನು ರೆಡಿ ಮಾಡಿದ್ದೀನಿ. ಹಾಗೆ ಇವಾಗ ಮೋಲ್ಡ್ ಇದೆ ನನ್ನ ಹತ್ರ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಒಂದು ರೌಂಡು ಇದನ್ನು ಪೇಸ್ಟ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ಇದು ಕ್ರೀಮಿಯಾಗಿ ಬಂದಿದೆ, ಆದ್ದರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮೋಲ್ಡ್ಸ್ಗೂ ಹಾಕಿ ಫ್ರಿಜ್ಜಲ್ಲಿ 6 ರಿಂದ 7 ಗಂಟೆಗಳ ಕಾಲ ಇದನ್ನು ಫ್ರೀಸ್ ಮಾಡಿಕೊಂಡ್ರೆ ನಮ್ಮ ಕುಲ್ಫಿ ರೆಡಿ ಆಗುತ್ತೆ. ಹಾಗೂ ತುಂಬಾ ಕ್ರೀಮಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಎಲ್ಲ ಮೋಲ್ಡ್ಸ್ಗೆ ನಾನು ಕುಲ್ಫಿ ಮಿಕ್ಸ್ಚರ್ ಹಾಕಿದ್ದೀನಿ. ಮೇಲೆ ಇದನ್ನು ಇಡ್ತಾಯಿದ್ದೀನಿ. ಇದನ್ನು ಇವಾಗ ಫ್ರೀಝರಲ್ಲಿ ಇಡ್ಬೋದು ನಾವು.
ಹಾಗೆ ಈ ಮಟ್ಕಕ್ಕೆ ನಾನು ಒಂದು ಕವರನ್ನು ಹಾಕಿ ಮೇಲಿಂದ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಹಾಗೆ ಇಟ್ಟರೆ ಐಸ್ ಕ್ರಿಸ್ಟಲ್ಸ್ ಆಗುತ್ತೆ. ಅದರಿಂದ ಈ ಥರ ಕವರ್ ಮಾಡಿ ನಾವು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಸೊ ರೆಡಿಯಾಗಿದೆ ನಮ್ಮ ಕುಲ್ಫಿ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ರೀಮಿಯಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಹಾಗೆ ಮೆಲ್ಟ್ ಆಗ್ತಾ ಇದೆ. ಇದು ತುಂಬ ಬಿಸಿಲಿದೆ, ಆದ್ದರಿಂದ ತೆಗೆದ ತಕ್ಷಣ ಮೆಲ್ಟ್ ಆಗ್ತಾ ಇದೆ. ಆದ್ದರಿಂದ ನಾನಿಲ್ಲಿ ಬೇಗ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಐಸ್ ಕ್ಯೂಬ್ಸ್ ಇದ್ದರೆ ಅದರ ಮೇಲೆ ನಾವು ಇದನ್ನು ಇಡ್ಬೋದು. ನೋಡಿ ಮೆಲ್ಟ್ ಆಗ್ತಾ ಇದೆ ಆವಾಗಲೇ, ಅಷ್ಟು ಬಿಸಿಲಿದೆ. ಈ ಥರ ಬಿಸಿಲಿರಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ ಕುಲ್ಫಿ. ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.